1975-76ರಲ್ಲಿ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ಆಯಿತು. ಅದರ ನೇತೃತ್ವವನ್ನ ರಾಷ್ಟ್ರೀಯ ನಾಯಕರಾಗಿದ್ದ ಆ ಕಾಲದಲ್ಲಿ ಸೋಷಿಯಲಿಸ್ಟ್ ಲೀಡರ್ ಜಯಪ್ರಕಾಶ್ ನಾರಾಯಣರವರು ಅದರ ನೇತೃತ್ವ ವಹಿಸಿದ್ರು. ರಾಹುಲ್ ಗಾಂಧಿ ಅವರಿಗೆ ಕೇಳಿ ಯಾವ ಕಾರಣಕ್ಕೆ ಅವರು ನೇತೃತ್ವ ವಹಿಸಿದ್ರು ಆ ಹೋರಾಟಕ್ಕೆ ಅಂತ ಗೊತ್ತಿದ್ಯಾ ಅಂತ ಕೇಳಿ ಅವರಿಗೆ. ಆವತ್ತು ಅವರು ಹೋರಾಟ ಮಾಡಿದ್ದು ಇದೇ ರೀತಿ ಚುನಾವಣೆಯಲ್ಲಿ ಮತಚೋರಿ ಆಗ್ತಾ ಇದೆ ದೇಶದಲ್ಲಿ, ಅದಕ್ಕೆ ಇಂದಿರಾ ಗಾಂಧಿ ಹಟಾವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿದ್ದು ಇದೇ ವೋಟ್ ಚೋರಿಗೆ. ಆಮೇಲೆ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೇನೆ ತುರ್ತು ಪರಿಸ್ಥಿತಿಯನ್ನ ಏರಲಿಕ್ಕೆ ಕಾರಣವೂ ಕೂಡ ವೋಟ್ ಚೋರಿ ಮಾಡಿದ್ದೀರಿ ನೀವು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರವೇ. ಅಂದಮೇಲೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರನ್ನ ಕಳ್ಳ ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರತಕ್ಕಂತ ಕೆಲಸ. ಇನ್ನು ಮುಂದೆ ಹೋಗಿ ಒಂದು ಮಾತನ್ನ ಹೇಳ್ತೇನೆ, ಬ್ಯಾಲೆಟ್ ಪೇಪರ್ ಬೇಕು ಅಂತಾರಲ್ಲ ಇವರು. ಯಾಕೆ ಬೂತ್ ನಲ್ಲಿ ಬ್ಯಾಲೆಟ್ ಪೇಪರ್ ಹಾಕಿದಾಗ ಆ ಬೂತ್ ಅನ್ನೇ ಕಳವು ಮಾಡಿರ್ತಕ್ಕಂತ ಕಾಂಗ್ರೆಸ್ನವರಿದ್ದಾರೆ. ಅವರ ಮೇಲೆ ಈಗಲೂ ಕೂಡ ಕೋರ್ಟ್ಗಳಲ್ಲಿ ಕೆಲವುದರಲ್ಲಿ ಇನ್ನೂ ಕೇಸುಗಳು ಪೆಂಡಿಂಗೇ ಇವೆ, ಆಗಿಲ್ಲ, ಇತ್ಯರ್ಥ ಆಗಿಲ್ಲ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನವರು ಬೂತ್ಗಳನ್ನ ಒತ್ಕೊಂಡು ಹೋಗಿದ್ದು ಕೇಸುಗಳಿರೋ ಇದ್ದಿದ್ದು ಕೂಡ ನಮಗೆ ನೆನಪಿದೆ. ಬೂತ್ ಒಳಗಡೆ ಹೋಗಿ ಬ್ಯಾಲೆಟ್ ಪೇಪರ್ಗೆ ಇಂಕ್ ಹಾಕಿಬಿಟ್ಟು ಬಂದವರದಿದೆ. ಒಬ್ಬ ಬ್ಯಾಲೆಟ್ ಪೇಪರ್ ಮೊದಲನೇವನು ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ಮೊದಲು ಒಬ್ಬ ಹೋಗ್ತಾನೆ, ಬರೀ ಪೇಪರ್ ಹಾಕ್ತಾನೆ, ವೋಟ್ಗೆ ಸೀಲ್ ಹಾಕಿ ಜೋಬಲ್ಲಿ ಇಟ್ಕೊಂಡು ವಾಪಸ್ ಬರ್ತಾನೆ. ಬಂದು ಇನ್ನೊಬ್ಬನ ಕೈಲಿ ಇದನ್ನು ಕೊಡಬೇಕು, ಅವನು ಹೋಗಿ ಈ ಪೇಪರ್ನ ಒಳಗಡೆ ಹಾಕ್ಬೇಕು ಡಬ್ಬಕ್ಕೆ, ಅವನ ಪೇಪರ್ನ ಸೀಲ್ ಹಾಕ್ಬೇಕು, ಎತ್ಕೊಂಡು ಬಂದು ಇವ್ರ ಕೈಲಿ ಕೊಡಬೇಕು. ಇದು ವೋಟ್ ಚೋರಿ. ಇಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಟ್ರಾನ್ಸ್ಪೆರೆಂಟ್ ಮತದಾನ. ಯಾರು ಏನು ಮಾಡಕ್ಕಾಗಲ್ಲ. ನೀನು ಒತ್ತಿದ ತಕ್ಷಣ ಮಿಷಿನ್ ನಲ್ಲಿ ನೀನು ವೋಟ್ ಹಾಕಿದ್ಯಾ ಇಲ್ಲ ಅಂತ ಬರ್ತದೆ. ಹಾಕಿದ ತಕ್ಷಣ ಅದಕ್ಕೂ ಕೂಡ ಯಾವ ಪಕ್ಷಕ್ಕೆ ಹಾಕಿದ್ಯಾ ಅನ್ನೋದು ಅಲ್ಲೇ ಬಂದು ಬೀಳ್ತದೆ. ನೀನೇ ನೋಡ್ಕೊಳ್ತೀಯ, ವಾಪಸ್ ಬರ್ತೀಯ. ಇಂಥದ್ರ ಮಧ್ಯದಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಕ್ಕಂಥವರು ಅವರು ನಿಜವಾದ ಚೋರಿಗಳು. ರಾಹುಲ್ ಗಾಂಧಿಗೆ ಒಂದು ಭ್ರಮೆ, ಈ ರೀತಿ ನಾನು ಆಪಾದನೆ ಮಾಡಿಬಿಟ್ರೆ ಜನ ನಮ್ಮನ್ನ ನಂಬುತ್ತಾರೆ, ನಮ್ಮ ಮನೆತನ ವೋಟ್ ಚೋರಿ ಮಾಡಿರೋದನ್ನ ಮರೆತು ಬಿಡ್ತಾರೆ ಅನ್ನೋ ತಿಳ್ಕೊಂಡಿದ್ದಾರೆ. ಮರೆಯೋದಿಲ್ಲ. ಕಾಂಗ್ರೆಸ್ನವರು ಕಳ್ಳರು. ಆ ಕಾರಣದಿಂದಾಗಿ ಇದು ವೋಟ್ ಚೋರಿ ಅನ್ನೋದು ಯಾವುದೇ ಕಾರಣಕ್ಕೆ ಅವರ ಸ್ಲೋಗನ್ ಊರ್ಜಿತ ಆಗೋದಿಲ್ಲ. ಇಡೀ ರಾಷ್ಟ್ರದ ಜನರಿಗೆ ಇದು ಗೊತ್ತಿದೆ.